ಮೊಟ್ಟೆಯ ಕತೆ. ಡೇ ಒನ್ ಐ ಮೆಟ್ ಹಿಮ್. ಆವತ್ತಿಂದ ಇವತ್ತವರೆಗೂ ಅವರಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಎಂತ ಅದ್ಭುತ ಪರ್ಫಾರ್ಮರು, ಮಿಗಿಲಾಗಿ ಎಂತಹ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಬೇರೆಯವ್ರಿಗೂ ಮಾದರಿಯಾಗಿದ್ದಾರೆ ಅವ್ರು ಸಾಕಷ್ಟು ವಿಚಾರಗಳಲ್ಲಿ. ಇದೊಂದು ಇನ್ಸಿಡೆಂಟ್ ಸಾಕು ನೀವು ಹೇಳಿದ್ದು. ಅದರ ಇನ್ನು ಎಷ್ಟು ಜನಕ್ಕೆ ಮಾಡಿದಾರ ಗೊತ್ತಿಲ್ಲ. ಜನಕ್ಕೆ ಮಾಡಿದಾರ ಗೊತ್ತಿಲ್ಲ. ಅಂಡ್ ಒಂಥರ ಓಪನ್ ಹಾರ್ಟೆಡ್ ಅವರು ಮಾತಾಡೋದಾಗ್ಬೋದು. ಮೊನ್ನೆ ಇದು ಲ್ಯಾಂಡ್ ಲಾರ್ಡ್ ರಿಲೀಸ್ ಆದ್ಮೇಲೆ ಅಲ್ಲಿ ತ್ರಿವೇಣಿ ಥಿಯೇಟರ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅವರು ಮೀಡಿಯಾ ಅವರೇ ಕೇಳಿದ್ರು, ಸರ್ ಮತ್ತೆ ನೀವು ವಿಲನ್ ರೋಲ್ ಮಾಡ್ತಾರೆ. ನಾನು ಮಾಡಲ್ಲ, ನಾನು ಟೈಪ್ ಕಾಸ್ಟ್ ಮಾಡ್ಬಿಡಿ, ನಾನು ಮಾಡಲ್ಲ, ನೆಕ್ಸ್ಟ್ ನಾನು ವಿಲನ್ ರೋಲ್ ಮಾಡಲ್ಲ, ನಾನು ಬೇರೆ ಬೇರೆ ಪಾತ್ರಗಳು ಮಾಡ್ಬೇಕು ಅಂತ. ಮೊನೋಟನಸ್ ಬ್ರೇಕ್ ಮಾಡೋದಕ್ಕೆ ಅವರು ಒಂದೊಂದು ಪಾತ್ರಕ್ಕೂ ವಿಭಿನ್ನವಾದಂತ ಪಾತ್ರ, ಪ್ರತಿಯೊಂದು ಸಿನಿಮಾದಲ್ಲೂ ವೆರೈಟಿ ಆಫ್ ಪಾತ್ರಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ, ಅವ್ರ ರಿಯಲ್ ಲೈಫ್ಗೂ ಸಿನಿಮಾದಲ್ಲಿ ಪಾತ್ರಕ್ಕೂ ತುಂಬಾ ಕಾಂಟ್ರಾಸ್ಟ್ ಇದೆ. ಆ ತರದೊಂದು ಪಾತ್ರದಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಅವರು ಆಕ್ಟ್ ಮಾಡಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಭಯ ಆಯ್ತು ಆನೆಸ್ಟ್ಲಿ. ಫಿಲ್ಮ್ ನೋಡ್ಬೇಕಾದ್ರೆ ಭಯ ಆಯ್ತು, ಆಕ್ಟ್ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ. ಫಿಲ್ಮ್ ನೋಡ್ಬೇಕಾದ್ರೆ ಕಪಲ್ ಆಫ್ ಸೀನ್ಸ್ ನಂಗೆ, ಎಸ್ಪೆಷಲಿ ಆ ಮಿರರ್ ಸೀನ್ಸ್ ನಂಗೆ ಸಖತ್ ಏನ್ ಹಿಂಗ್ ಮಾಡಿದ್ದಾರೆ ಅಂತ ಅಂದ್ರೆ. ಅಂಡ್ ಐ ಆಸ್ಕ್ಡ್ ಹಿಮ್ ಆಲ್ಸೋ, ಹಿ ಸೆಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅಂತ. ಮಿರರ್ ಸೀನ್ ಮಾಡೋದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ. ನಾನು ಹಂಗೆ ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ರು, ಈ ವಾಸ್ ರಿಮೂವಿಂಗ್ ಒನ್ ಬೈ ಒನ್. ನಾನು ಹೇಳ್ತಿದ್ದೆ ಅದನ್ನ ಬಿಚ್ಚಬೇಡಿ ಅಂತಂದೆ. ನೋಡ್ದ ಅದನ್ನು ಬಿಚ್ಬಿಟ್ಟು ನಿಂತ್ಕೊಂಡ್ಬಿಟ್ಟು. ಅದ್ ಕಷ್ಟ ಅನ್ಸಿರಲ್ಲ ಅವ್ರಿಗೆ, 100% ಅದ್ ಕಷ್ಟ ಅನ್ಸಿರಲ್ಲ. ಆ ಇಮೋಷನ್ ಮಿರರ್ ಮುಂದೆ ಮಾತಾಡ್ತಾರಲ್ಲ, ಅದ್ ಕಷ್ಟ ಅನ್ಸಿರುತ್ತೆ. ಆ ಈಗೋ ತೋರ್ಸೋದು, ಮೇಲ್ ಈಗೋನ ಟಚ್ ಮಾಡ್ಬಿಟ್ರೆ ಅದೊಂದು ಬೆಂಕಿ ಹೊತ್ಕೊಳ್ಳುತ್ತಲ್ಲ, ಅದ್ ಹೆಂಗ್ ತೋರ್ಸಿದಾರೆ. ನಮ್ದು ಅಷ್ಟೇ. ಐ ರಿಮೆಂಬರ್ ಸಾಯಿಸೋ ಸೀನ್ ಅಲ್ಲಿ ನಾನು ಫಸ್ಟ್ ಫುಲ್ ನೀವೇನು ವರಿ ಮಾಡ್ಬಿಡಿ, ನಾನು ಐ ಆಮ್ ಫೈನ್, ನನ್ಗೆ ನೀವು ರಿಯಲಿಸ್ಟಿಕ್ ಆಗಿ ಮಾಡಿ ಆಯ್ತಾ, ರಿಯಲಿಸ್ಟಿಕ್ ಆಗಿ ಬರ್ಬೇಕಿದ್ವು ಹಂಗೆ ಹಿಂಗೆ ಅಂತಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ ವಿಲ್ ಡೂ ಇಟ್ ಅಂತಲ್ಲ. ಆ್ಯಕ್ಷನ್ ಆಯಿತು, ಫಸ್ಟ್ ಟೇಕ್ ಫುಲ್ ಹಿಂಗೆ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಕಟ್ ಮಾಡಿದ್ರು. ಓಕೆ ಇನ್ನೊಂದು ಟೇಕ್ ಅಂದರು. ಫಸ್ಟ್ ಓಕೆ ಸ್ವಲ್ಪ ಅಂದರೆ ರಿಯಲಿಸ್ಟಿಕ್ ಆಗೇ ಮಾಡಿದ್ರೆ ಲೈಕ್ ಐ ಫೈನ್ ಅಂತ. ಐ ಆಮ್ ಫೈನ್ ನೋ ಪ್ರಾಬ್ಲಮ್, ನೀವು ನನ್ನ ಬಗ್ಗೆ ಯೋಚನೆ ಮಾಡಿಬಿಡಿ ಅಂತ. 2 ಟೇಕ್ ಆಯಿತು, 3 ಟೇಕ್ ಆಯಿತು, 4ನೇ ಟೇಕ್ ಫೈನ್. ಇವತ್ತಿಗೂ ನೆನ್ಸ್ಕೊಂಡಾಗ್ತೀವಿ. ಎಷ್ಟು ಟೇಕ್ ಆಯ್ತು? 5-6 ಟೇಕ್ ಆಯ್ತು ಲಿಟ್ರಲಿ. ಸೊ ಎಲ್ಲಾ ಟೇಕ್ ಲಿಟ್ರಲಿ ಒಂದು 30 ಸೆಕೆಂಡ್ಸ್ ಜಾಸ್ತಿ ಇದ್ರೆ ನಿಜವಾಗ್ಲೂ ಉಸಿರು ಕಟ್ತಾ ಇತ್ತು ಏನೋ, ನನಗೆ ಗೊತ್ತಿಲ್ಲ. ಇಬ್ರು ಆಮೇಲೆ ಶಾರ್ಟ್ ಓಕೆ ಆದ್ಮೇಲೆ ನಗ್ತಾ ಇದ್ವಿ, ಬೇಕಿತ್ತ ನಿನಗೆ ಅಂತ ಇದು ಮಾಡ್ತಾ ಇರ್ತಾರೆ. ಸೊ ಆಕ್ಚುಲಿ ಆ ಶಾರ್ಟ್ ಐ ರಿಮೆಂಬರ್, ನಾನು ಮೇಕಪ್ ಆರ್ಟಿಸ್ಟ್ ಇಬ್ರು ಹುಡುಗಿರಿದ್ರು, ಅವ್ರ ಕಾರಲ್ಲಿ ಬಂದ್ಬಿಡಿದಾರೆ. ನಾನು ಹೇಳ್ದೆ ಅವ್ರಿಗೆ, ನನ್ನ ಕಾರಲ್ಲಿ ಬನ್ನಿ ಜೊತೆಗೆ ಹೋಗೋಣ ಅಂತ. ಇಲ್ಲ ಬರ್ತೀನಿ ಮೇಡಮ್, ಪರವಾಗಿಲ್ಲ ನಾವು ಬರ್ತೀವಿ ಅಂತ. ಅವ್ರ ಕಾರಲ್ಲಿ ಬಂದಿದ್ದಾರೆ. ಒಳಗಡೆ ಎಲ್ಲೋ ಇತ್ತು, ಇಂಟೀರಿಯರ್ಸ್ ಸೆಟ್ ಹಾಕಿದ್ದಲ್ಲ ಅದು. ಅವ್ರು ಅದನ್ನ ನೋಡ್ಬಿಟ್ಟೆ ಎಷ್ಟು ಹೆದರ್ಕೊಂಡಿದಾರಂತೆ. ರಾತ್ರಿ 2 ಗಂಟೆ ಆಯ್ತು ಶೂಟ್ ಎಲ್ಲ ಮುಗಿಯೋದಿಲ್ಲ. ಅವ್ರಿಗೆ ವಾಪಸ್ ಒಬ್ರೇ ಹೋಗಕ್ಕೆ ಭಯ ಆಗ್ತದೆ, ಅಷ್ಟು ಹೆದರಿಕೆ ಆಗಿದೆ ಆ ಸೀನ್ ನೋಡಿ ಅವ್ರಿಗೆ. ಜಸ್ಟ್ ಏನು ಇಲ್ದೆ ನೋಡಿ, ರಿಯಲ್ ಆಗಿ ನೋಡಿ. ಪ್ರೆಗ್ನೆಂಟ್ ವುಮೆನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಆ ಫೀಲ್ ಹೇಗಿತ್ತು ಅಂತ? ಫೀಲ್ ಪ್ರೆಗ್ನೆಂಟ್ ಆದ್ಮೇಲೆ ಹೇಳ್ಬೋದಾನೆ. ಅಲ್ಲ, ನನಗಂತೂ ಒಂದು, ನೀವು ಆ ಪಾತ್ರ ಮಾಡಿದ್ದೆ ನನ್ಗೆ ಲಿಟ್ರಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಎರಡನೇದು, ನಿಮ್ಮನ್ನ ಅಲ್ಲ ಉಸಿರುಗಟ್ಸಿದ್ರಲ್ಲ, ಸೊ ಅದು ಈ ತರದ್ದು ಅಂದ್ರೆ ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕು, ನೀವು ಇಬ್ರು ಕಲಾವಿದರಾಗಿ ಅದನ್ನ ತುಂಬಿಸಿದ್ರೆ. ಅಲ್ಲ, ಬಟ್ ನೀವ್ ನಂಗೆ ಹೇಳಿ, ಫೋನ್ ನಲ್ಲೂ ಹೇಳಿದ್ರೆ ನಂಗೆ ಬೇಕು ಆನ್ಸರ್, ನಿಮ್ಗೆ ಯಾಕೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ? ಅಲ್ಲ, ನಮ್ಗೆ ಗೊತ್ತಿರೋರಲ್ವಾ, ಸೊ ಗೊತ್ತಿರೋರಾಗಿದ್ದಾಗ ಈ ಪಾತ್ರ, ಈ ತರದ ಪಾತ್ರನೂ ಮಾಡ್ಬಿಟ್ರ ಇವ್ರು ಅಂತ ಅನ್ಸ್ಬಿಡುತ್ತೆ ಒಂದು. ಬಟ್ ಆಸ್ ಅನ್ ಆಕ್ಟರ್ ಡೋಂಟ್ ಯು ಥಿಂಕ್ ನಾವೆಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬೇಕು? ಅಫ್ಕೋರ್ಸ್ ಮಾಡ್ಲೇಬೇಕು. ಈಗ ರಾಜ್ಬಿ ಶೆಟ್ಟಿ ಸರ್ ನ್ಯೂಡ್ ಆಗಿ ನಿಂತ್ಕೊಂಡು ಆ ಪಾತ್ರನ ಎಕ್ಸಿಕ್ಯೂಟ್ ಮಾಡಿದಾರೆ ಅಂದ್ರೆ ವಿ ಶುಡ್ ಅಪ್ರಿಶಿಯೇಟ್ ಇಟ್. ಶಿವಣ್ಣ ಅವರು AK-47 ಅಲ್ಲಿ 75th ಮೂವಿ, ಐ ಥಿಂಕ್ ಓಮ್ ಅಲ್ಲೂ ಅಷ್ಟೇ ಅನ್ಸುತ್ತಲ್ಲ. ಅದೂ ಇದೆ. ಅಲ್ಲ, AK-47 ಜೈಲಲ್ಲಿ ಅಂಡರ್ವೇರ್ ಅಲ್ಲಿ ನಿಲ್ಸಿರ್ತಾರೆ, ಹೊಡಿತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಅವರ ಮಗ, ಅವ್ರು ಕೂಡ ಆ ತರದೊಂದು ಪಾತ್ರ ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ. ಆ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋದಿದೆಯಲ್ಲ, ಅದು ಗ್ರೇಟ್ನೆಸ್. ಬಿಕಾಸ್ ನೀವು 3 ಸತಿ ಹೇಳಿದ್ರಿ ನನಗೆ ಇದನ್ನ, ಅದಕ್ಕೆ ಅದ್ ಆಕ್ಚುಲಿ ಅನ್ಸುತ್ತೆ ನಮ್ಗೆ ಗೊತ್ತಿರೋರ್ಗೆ ಆತರ ನೋಡಕ್ ಒಂದ್ ಸ್ವಲ್ಪ ಮುಜುಗರ ಆಗ್ಬೋದು. ಇನ್ ಸಿನಿಮಾ ವಾಪಸ್ ಬರೋದಾದ್ರೆ, ಸಿನಿಮಾದಲ್ಲಿ ನೀವು ಕೇಳ್ತಾ ಇರ್ತಾರೆ ದಣಿಗಳೇ ನನ್ಗೊಂದು ಏನಾದ್ರೂ ಜೀವನಕ್ಕೆ ಒಂದು ಮಾಡ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಸೊ ಅದೇ ತರ ಎಷ್ಟು ಜನ ಹೆಣ್ಮಕ್ಳು ಸಫರ್ ಆಗಿರ್ಬೋದು ಅಂತ. ಸುಮ್ನೆ ಅಲ್ವಾ, ಇಮ್ಯಾಜಿನ್, ಐ ಡೋಂಟ್ ನೋ ರಿಯಲ್ ಆಗಿ ಏನಾಗತ್ತೆ ಅಂತ. ಬಟ್ ನನ್ನ ಪಾತ್ರದಲ್ಲಿ ನಾನು ಹೇಳ್ತಾ ಇರೋದು, ಪದ್ಮಾ ಅನ್ನೋ ಪಾತ್ರ. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅವಳನ್ನ, ಶಿ ಇಸ್ ದೇರ್ ವಿತ್ ಹಿಮ್. ನಾಳೆ ಏನು ಅವಳದು ಪರಿಸ್ಥಿತಿ, ಏಜ್ ಆದ್ಮೇಲೆ ಏನೋ ಅವಳ ಪರಿಸ್ಥಿತಿ ಎತ್ತ ಏನೂ ಗೊತ್ತಿಲ್ಲ. ಶಿ ಇಸ್ ಜಸ್ಟ್
ಇನ್ನೋಸೆಂಟ್ ಆಗಿ ಆ ಪದ್ಧತಿನಲ್ಲಿ ಬಂದಿರೋಳು ಇವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನಾಳೆ ಫ್ಯೂಚರ್ ಏನು ಅಂತ ಅವ್ಳು ಯೋಚನೆ ಮಾಡಿಲ್ವೋ, ಮಾಡಿದ್ರೆ ಮಾಡಿದಾಗ ನೋಡಿ ಈ ತರ ಆಯ್ತು. ಸೊ ಯಾವ ಇದಕ್ಕಾದ್ರೂ ಹೋಗ್ಬೋದು, ಬಟ್ ರಿಯಲ್ ಆಗಿ ಈ ತರ ನಡೆದ್ರೆ ಇಟ್ ಇಸ್ ಸೋ ಸ್ಕೇರಿ. ಸೊ ಅದಕ್ಕೆ ಹೇಳಿದ್ರು ಒಂದು ಲಾ ಬರಬೇಕು ಅಂತ. ಭಯ ಆಗತ್ತೆ ನಿಜವಾಗ್ಲೂ. ಮುಂದೆ ಹಿಂದೆ ಯಾರು ಇಲ್ಲ, ಈ ತರ ಆಗ್ಬಿಟ್ರೆ ಒಂದು ಹುಡುಗಿ ಜೀವನದಲ್ಲಿ. ಅದಕ್ಕೆ ಎಜುಕೇಶನ್ ಆಗ್ಬೋದು, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಬೇಕು, ವೆರಿ ಟ್ರೂ, ವೆರಿ ಟ್ರೂ. ಇಂಡಿಪೆಂಡೆಂಟ್ ಆಗಿರ್ಲೇಬೇಕು. ಲ್ಯಾಂಡ್ ಸಿನಿಮಾದ ಅಪ್ರಿಸಿಯೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲೆಡೆಯಿಂದ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಆರ್ಗ್ಯಾನಿಕ್ ಆಗಿ, ತುಂಬಾ ಹಾನೆಸ್ಟ್ ಆಗಿ ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್ ಬರೀತಾ ಇದ್ದಾರೆ. ಸೊ ನೀವು ಆ ಸಿನಿಮಾದ ಒಂದು ಭಾಗವಾಗಿ ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ? ಇಲ್ಲ, ತುಂಬಾ ಖುಷಿ ಇದೆ. ನಾನು ಆಕ್ಚುಲಿ ಜಡೇಶ್ ಸರ್ ಅವ್ರಿಗೆ ಐ ಥಿಂಕ್ ಲ್ಯಾಂಡ್ ಲಾರ್ಡ್ಕಿನ ಗುರು ಶಿಷ್ಯರು ನೋಡಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ದೆ ನಾನು. ಫೋನ್ ಆಲ್ಟ್ ಐ ಟೋಲ್ಡ್ ಐ ರಿಯಲಿ ಲೈಕ್ ದ ಫಿಲ್ಮ್ ಅಂತ ಎಲ್ಲ, ಅಂಡ್ ಅವಾಗ ವರ್ಕ್ ಮಾಡಬೇಕು ಅಂತೆಲ್ಲ ಮಾತಾಡಿದ್ವಿ. ಆಮೇಲೆ 1 ವರ್ಷ ಆದ್ಮೇಲೆ ಅವ್ರು ಕಾಲ್ ಮಾಡ್ಬಿಟ್ಟು ನಂಗೆ ಈ ಪಾತ್ರಕ್ಕೆ ಇದು ಮಾಡಿದ್ರು. ಹೇಳ್ದೆ ನಾನು, ಸ್ಕ್ರೀನ್ ಸ್ಪೇಸ್ ಇಷ್ಟು ಕಡಿಮೆ ಇದೆ, ಐ ಡೋಂಟ್ ನೋ ವಾಟ್ ಐಲ್ ಡೂ, ಹಂಗೆ ಹಿಂಗೆ ಅಂತೆಲ್ಲ. ಮೀನ್ ಕ್ಲಾರಿಟಿಯಿಂದ ಇಬ್ರು ಮಾತಾಡಿದ್ವಿ ನಾವು. ಬಟ್ ಅವ್ರು ಅದೇ ಹೇಳಿದ್ರು, ನೀವು ಮಾಡಿ, ನೀವು ಹಿ ಕನ್ವಿನ್ಸ್ಡ್ ಮೀ ಫಾರ್ ಟಿಲ್ ಅ ಪಾಯಿಂಟ್. ನೀವು ಮಾಡಿ, ನಿಮಗೆ ಗೊತ್ತಿಲ್ಲ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ಚಿಕ್ಕ ಸ್ಕ್ರೀನ್ ಸ್ಪೇಸ್ ನೋಡ್ಬಿಡಿ, ಪಾತ್ರದ ಡೆಪ್ತ್ ನೋಡಿ ಅಂತ. ಅಂಡ್ ನನಗೆ ಗೊತ್ತು ಜಡೇಶ್ ಅವರು ಹಿ ಇಸ್ ನಾಟ್ ಅ ಡೈರೆಕ್ಟರ್. ಸುಮ್ಮನೆ ಒಂದು ಸೆಡ್ಯೂಸಿಂಗ್ ಸೀನ್ ಹಾಕಬೇಕು ಅಂದ್ಬಿಟ್ಟು ಅವರು ಸುಮ್ಮನೆ ಒಂದು ಪಾತ್ರ ತುಂಬಲ್ಲ, ಅದಕ್ಕೂ ಒಂದು ಅರ್ಥ ಇರುತ್ತೆ ಅಂತ ಗೊತ್ತು. ಹೈಕ್ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲರೂ ಹೇಳ್ದಂಗೆ, ಮ್ಯಾಮ್ ನಿಮ್ದು ಚೂರು ಇರಬೇಕಿತ್ತು, ನಿಮ್ಗೆ 3-4 ಸೀನ್ಸ್ ಇರಬೇಕು, ಶಿವ್ ಸರ್ ಹೇಳ್ದಂಗೆ ಇರಬೇಕಿತ್ತು, ಬಟ್ ಇದ್ರಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಆಯ್ತು. ಆ್ಯಂಡ್ ಎವ್ರಿಬಡಿ ಲೈಕ್ ಸರ್ಪ್ರೈಸ್ಡ್. ಒಬ್ರೊಬ್ರು ಈ ತರ ಆಂಗ್ರಿ ಇಮೋಜಿನೂ ಕಳ್ಸಿದ್ರು, ಪಾಪನಿ ಅಂತ, ಚಿಕ್ಕ ಹುಡುಗಿ ಇಮೇಜ್ ಎಲ್ಲ ಇದಾರೆ, ಆ ತರ ಕಳ್ಸಿದ್ದಾರೆ. ಬಟ್ ಏನೋ ನನ್ಗೇನ್ ಖುಷಿ ಅಂದ್ರೆ 15 ಓಕೆ ಲೈಕ್ ಯು ಸೈಡ್ 18 years ಆಗಿದೆ. ಕನೆಕ್ಟ್ ಇದೆಯಾ ನನ್ನ ನಟನೆಗಾಗ್ಬೋದು, ನಾನು ಪರ್ಸ್ನಲಿ ನಾನು ಕನೆಕ್ಟ್ ಮಾಡ್ತಾ ಇದೀನಿ ಆಡಿಯನ್ಸ್ಗೆ ಅಂದ್ರೆ ನಾನು ಅಲ್ಲಿ ಗೆದ್ದಿದ್ದೀನಿ ಅಂತ. ವೆರಿ ಟ್ರೂ, ವೆರಿ ಟ್ರೂ. ರಚಿತಾ ರಾಮ್ ಅವರು ಗ್ರೇ ಹೇರ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವರೊಂದು ಒಳ್ಳೆ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಸೊ ಅವರ ಒಂದು ನಿರ್ಧಾರದ ಬಗ್ಗೆ ಹೇಳೋದಾದ್ರೆ, ನೀವು ಒಬ್ಬ ನಟಿಯಾಗಿ ಏನ್ ಹೇಳ್ತೀವಿ? ಇದು ಬೋಲ್ಡ್ ಕ್ಯಾರೆಕ್ಟರ್ ಅವ್ರು ಮಾಡಿರೋದು. ಇಲ್ಲಿವರೆಗೂ ಎಷ್ಟು ಗ್ಲಾಮರಸ್ ಆಗಿ ಮಾಡಿರ್ಬೋದು, ಇದ್ ಮಾಡಿರ್ಬೋದು, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಐ ಫೀಲ್ ದಿಸ್ ಇಸ್ ದ ಬೋಲ್ಡ್ ಕ್ಯಾರೆಕ್ಟರ್ ಶಿ ಇಸ್ ಡನ್ ಟಿಲ್ ನೌ. ಇದಾಗ್ಬೋದು, ಕೂಲಿನಲ್ಲಿ ನೆಗೆಟಿವ್ ಶೇಡ್ ಮಾಡಿರ್ಬೋದು. ಅಂಡ್ ಈ ತರ ಪಾತ್ರಗಳು ಬರಿಬೇಕು. ನಿರ್ದೇಶಕರು ಹುಡುಗಿರ್ನು ಹೀರೋಯಿನ್ಸ್ನ ಈ ಒಂದು ವಾಟ್ ಯು ಸಿ ಇಂಪಾರ್ಟೆಂಟ್ ರೋಲ್ಸ್ ಕ್ಯಾರೆಕ್ಟರ್ಸು ಬರಿಬೇಕು. ಸೊ ಆದ್ರೇನೆ, ಬಿಕಾಸ್ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿ ನಿಮ್ಗೆ ಸ್ಟ್ರಾಂಗ್ ಇರುತ್ತೆ ಕ್ಯಾರೆಕ್ಟರ್ಸ್, ಎಷ್ಟು ಸ್ಟ್ರಾಂಗ್ ಇರುತ್ತೆ, ಬಟ್ ಸ್ಲೋ ಆಗಿ ಕನ್ನಡ ಇಂಡಸ್ಟ್ರಿನೂ ಚೇಂಜ್ ಆಗ್ತಾ ಇದೆ ಅದು. ಸುಮಾರು ಸತಿ ನಾನು 1-2 ಫಿಲ್ಮ್ ಮಾಡಿದ್ದೀನಿ ಜಸ್ಟ್ ಟು ಬಿ ಸೀನ್. ಅದೇನ್ ಇಂಪ್ಯಾಕ್ಟ್ ನನ್ಗೇನು ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತನೂ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಓಕೆ, ಕೆಲಸ ಮಾಡ್ತಾ ಇದೀನಿ ಅಂತ ಅನ್ನಿಸ್ತಾ ಇತ್ತು. ಆ ಮಜಾ ಕೊಡ್ತಾ ಇರ್ಲಿಲ್ಲ ನಮ್ಗೆ ಆಕ್ಟರ್ಸ್ ಆಗ್ಬಿಟ್ಟು. ಸೊ ಇವಾಗ ಹೋಪ್ಫುಲಿ ಇವಾಗ ರಿತನ್ಯ ಅವ್ರ ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ಫೀಮೇಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅದೆಲ್ಲ. ಅಂಡ್ ರಚಿತಾ ಉಮಾಶ್ರೀ ಮೇಡಮ್ ಅವರು ನೋಡಿ ಎಷ್ಟು ಎನರ್ಜಿಯಿಂದ ಮಾಡಿದ್ದಾರೆ. ಇನ್ನ ನೋಡಿ ಅಪ್ಪ, ನಂಗೆ ಪುಟ್ನಂಜದಲ್ಲಿ ಏನು ಎನರ್ಜಿ ಇತ್ತು, ಸೇಮ್ ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಅನ್ಸುತ್ತೆ. ಸೊ ಈ ತರ ಪಾತ್ರಗಳು ಬರೆದ್ರೆ ನಮಗೂ ಖುಷಿನೇ, ನಮಗೂ ಸಂತೋಷನೇ. ಇನ್ಸ್ಟಾಗ್ರಾಮ್ ಯಾರೋ ಈ ತರ ಹಾಕಿದ್ರು ಅನ್ಸುತ್ತೆ. ಅದೇ ಈ ತರ ಹುಡುಗಿರ್ಗೆ ಈ ತರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಕೊಡ್ಬೇಕು. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಹೀರೋ ಅಂಡ್ ವಿಲನ್ ನಾವು, ಆರ್ ಜಸ್ಟ್ ಒನ್ ಹೀರೋಯಿನ್, ಒನ್ ಲವ್ ಟ್ರ್ಯಾಕ್, ಹೀರೋ ಬಂದ್ ಹೊಡಿಯೋದು. ಐ ಥಿಂಕ್ ಆ ಕಾಲ ಹೋಯ್ತು. ಪಾತ್ರಗಳು ಇವಾಗ ಡಿರೆಕ್ಟರ್ಸ್ ನ ನೋಡ್ಕೊಂಡು ಹೋಗ್ತಾರೆ ಫಿಲ್ಮ್ಸ್ಗೆ ಜಾಸ್ತಿ. ಇವಾಗ ನಾನ್ ಇವಾಗ ರೀಸೆಂಟ್ ಆಗಿ ದುರಂಧರ್ ಫಿಲ್ಮ್, ನಂಗೆ ಟ್ರೇಲರ್ ಅಷ್ಟೊಂದು ಇಂಪ್ರೆಸ್ ಆಗ್ಲಿಲ್ಲ ನನಗೆ, ಬಟ್ ನಂಗೆ ಡಿರೆಕ್ಟರ್ ತುಂಬಾ ಇಷ್ಟ. ಸೊ ಹೋಗಿ ನೋಡ್ದೆ ನಾನು.